ಸಿದ್ದರಾಮಯ್ಯ ಯಾರು, ನಾನು ಯಾರು, ಇನ್ನೊಬ್ಬ ಯಾರು, ದಾಸಯ್ಯ ಯಾರು ಅನ್ನೋದಕ್ಕಿಂತ ದೊಡ್ಡದು ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕು. ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ಜಿಲ್ಲೆನೂ ಅಭಿವೃದ್ಧಿ ಆಗಬೇಕು, ತಾಲೂಕು ಆಗಬೇಕು, ಹೋಬಳಿ ಆಗಬೇಕು, ಪಂಚಾಯತಿ ಆಗಬೇಕು, ಹಳ್ಳಿಗಳು ಆಗಬೇಕು. ಸಿದ್ದರಾಮಯ್ಯನವರು ಯಾವ ನೀತಿಯಲ್ಲಿ ಅವ್ರು ಹೇಳಿದರೆ ನನಗನ್ಸದೆ ಅವ್ರು 2 ಸಾರಿ ಮುಖ್ಯಮಂತ್ರಿ ಆಗಿ ಆ ರೀತಿ ಭಾವನೆ ಏನಾರು ಅವ್ರು ಇಲ್ಲದಿದ್ದರೆ ಈ ದೇಶದ ವ್ಯವಸ್ಥೆಯನ್ನು ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದು ಹಿತದೃಷ್ಟಿಯಿಂದ ಮಾತುಕತೆ ನಿರೀಕ್ಷೆ ಕೋಲಾರದಿಂದ ಬೆಂಗಳೂರು ಬೇಕಾಗಿರುವಂತ. ಒಂದು ನಿಮಿಷ, ನಾನು ನೀವು ಬೇಡ ಅಂದ್ರೂ ಮಾತುಕತೆ ನಡೆಸ್ತೀನಿ, ಬೇಕು ಅಂದ್ರೂ ನಡೆಸ್ತೀನಿ, ಅವ್ರ ಮನೆ ಬಾಗಿಲಿಗೂ ಹೋಗ್ತೀನಿ. ಭಾರತ ಸರ್ಕಾರದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಯಾವ ರೀತಿ ನಮಗೆ ಪ್ರಧಾನಮಂತ್ರಿಗಳ ಒಂದು ಆನಂದ ಆಯ್ತದೆ ಇಂಥವೆಲ್ಲ ಮಾಡಿದಾಗ ರಾಜ್ಯ ಮತ್ತು ರಾಷ್ಟ್ರ ಮಾಡ್ತಾರೆ. ನನಗನ್ನಿಸದೆ ಯಾತಕ್ಕೋಸ್ಕರ ನಿಮ್ಮ ಹತ್ರ ಹಂಗೆ ಹೇಳಿದ್ರು ಸಿದ್ದರಾಮಯ್ಯನವರು, ಅವ್ರು ಹೇಳಿದಾರೋ ಇಲ್ಲ ನಿಮ್ದು ಅನ್ನೋದು ಅದು ಗೊತ್ತಿಲ್ಲ ನನಗೆ. ಒಂದು ನಿಮಿಷ ತಾಳಿ, ಯಾವ ರಾಜ್ಯಕ್ಕೆ ಕೊಡ್ಬೇಕು ಭಾರತ ಸರ್ಕಾರ? ನಿಜ, ನೀವು ನಿಮ್ಮ ಜಿಲ್ಲೆ ನಿಮ್ಮ ರಾಜ್ಯ ಅಭಿವೃದ್ಧಿ ಆಗ್ಬೇಕೋ ಬೇಡವೋ? ಹಿಂದೆ ಎಲ್ಲ ಯಾವ ರೀತಿ ನಡ್ಕೊಂಡು ಬಂದಿದೆ? ನಾನು ಅದು ಕೇಳ್ತಾ ಇಲ್ಲ. ನಮಗೆ ಜಮೀನು ಕೊಡ್ರಪ್ಪ ಸಾಕು, ನೀವು ಪ್ರಾಜೆಕ್ಟ್ ಎಲ್ಲ ನಾವೇ ಮಾಡ್ಕೋತೀವಿ. ಅಲ್ಲ, ಒಂದು ನಿಮಿಷ ತಾಳಿ, ಅದಕ್ಕೆ ನಾನು ಮಾತಾಡ್ತೀನಿ ಅವ್ರ ಹತ್ರ, ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ಹೆಂಗೆ ಮಾಡಿಸ್ಬೇಕು ಅನ್ನೋದು ನನಗೂ ಒಂದು ಸ್ವಲ್ಪ, ನಾನು ಬುದ್ಧಿವಂತೆ, ನಾನೇನು ದಡ್ಡ ಏನಲ್ಲ. ನನಗೆ ಭಾರತ ಸರ್ಕಾರ ಏನೆಲ್ಲ ಮಾಡೋದು, ಎಲ್ಲ ರಾಜ್ಯಗಳು ಅಭಿವೃದ್ಧಿ ಆಗಬೇಕು ಅಂತ, ಎಲ್ಲ ರಾಜ್ಯಗಳು ಅಭಿವೃದ್ಧಿ ಆಗಬೇಕು ಅಂದಾಗ ರಾಜ್ಯ ಸರ್ಕಾರಕ್ಕೂ ಕೂಡ ಅದರ ಭಾವನೆಯಲ್ಲೇ ಇರಬೇಕಾಯ್ತದೆ. 4 ಲಕ್ಷ ಚಿಲ್ಲರೆ ಕೋಟಿ ನಾವು ಆದಾಯ ಮಂಡನೆ ಮಾಡ್ತೀವಿ ಅಂತೀರಿ. ನಾವು ಕೇಳೋದೆಲ್ಲಾನು ಸೇರಿದ್ರೆ ಮ್ಯಾಕ್ಸಿಮಮ್ ಒಂದು ವರ್ಷಕ್ಕೆ 1,000 ಕೋಟಿ ನಿಮ್ಮಂದ ಲ್ಯಾಂಡ್ ಕೊಡಿ ಅಂತೀವಿ. ನಾವೆಷ್ಟು ಕೊಡ್ತಾ ಇದ್ದೀವಿ ನಿಮಗೆ? ಅದಕ್ಕೋಸ್ಕರ ಫೆಡರಲ್ ಸ್ಟ್ರಕ್ಚರು, ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಕೂಡ ಅವ್ರ ಜೊತೆಲಿ ಮಾತಾಡ್ತೀನಿ. ಅದಾಗಬೇಕಾಯ್ತದೆ, ಆ ಕೆಲಸ ನಾವು ಮಾಡ್ತೀವಿ. ಅವರು ಆಯಾ ರಾಜ್ಯ ಸರ್ಕಾರ ಮಾಡಲೇಬೇಕಾಯ್ತದೆ. ಇದೊಂದೇ ರಾಜ್ಯ ಸರ್ಕಾರ ಇಲ್ಲ, ಯಾವುದೇ ಬೇರೆ ಬೇರೆ ರಾಜ್ಯದ ಸರ್ಕಾರಗಳು ಅದೇ ಕೆಲಸ ಮಾಡಬೇಕು. ಸಿದ್ದರಾಮಯ್ಯ ಸಾಹೇಬರು ಕೂಡ ಅದೇ ಮಾಡಬೇಕಾಯ್ತದೆ. ಇವತ್ತು ನಾವು ಮಾಡಿರೋದು 500 ಕಿಲೋಮೀಟರ್ ಮೇಲಪ್ಪಲ್ಲಿ. ಓನಪ್ಪ, ಒಂದು ನಿಮಿಷ ತಾಡ್ರಿ, ನಿಮ್ಮ ಬಸ್ಸಲ್ಲಿ ಹೇಳ್ರಿ ನೀವೇ. ಅದು ಏನೋ ಅಳ್ದು ಸುರಿದು 500 ಕಿಲೋಮೀಟರ್ ಮೇಲೆ ಹೋದ್ರೆ 1000 ಕಿಲೋಮೀಟರ್ವರೆಗೂ 10 ರೂಪಾಯಿ ಮಾಡಿದ್ದೀವಿ. ಯಾವ್ದ್ರೊಳಗೆ ಮಾಡ್ತಿಗೆ ಒಂದು ನಿಮಿಷ, ಸಾರಿ, ಒಂದು ತಿಳ್ಕೊಳ್ಳಿ, ನಿಮ್ಮ 2 ಟೈರ್ AC ಅನ್ನೋದಕ್ಕಿಂತ ಹೆಚ್ಚಾಗಿ ಒಂಚೂರು ರೈಲ್ವೆ ಸ್ಟೇಷನ್ ಹೆಂಗಿವೆ, ಸ್ಟೇಷನ್ಗಳು ಹೆಂಗಿದೆ, ಅರೇಂಜ್ಮೆಂಟ್ ಯಾವ ರೀತಿ ಇದೆ, ಕೆಲಸ ಕಾರ್ಯಗಳು ಹೆಂಗೆ ನಡೀತಾ ಇದೆ, ಸಂಬಳ 12 ಲಕ್ಷ ನೌಕರರಿದ್ದಾರೆ, 12 ಲಕ್ಷ ನೌಕರರಿದ್ದಾರೆ. ಪೆನ್ಷನ್ ಏನು, ಮತ್ತೊಂದೇನು, ಎಲ್ಲರೂ ಒಂದು ದಿನ ಒಂದು ಸ್ಟ್ರೈಕ್ ನೋಡಿದ್ದೀರಾ ನಮ್ಮ ಇಲಾಖೆಯಲ್ಲಿ? ಇಷ್ಟೆಲ್ಲವನ್ನು ಮಾಡಬೇಕಾದ್ರೆ ಮೋದಿಯವರು ಅವತ್ತೇನಾದರೂ ಮೋದಿಜಿಯವರು ಈ ಬಡ್ಜೆಕ್ಟನ್ನ ನಮಗೆ ಕಾಮನ್ ಬಡ್ಜೆಕ್ಟ್ ಆಗಿ ಸೇರಿಸ್ತಾ ಹೋಗಿದ್ರೆ ಭಾರಿ ತೊಂದರೆ ಆಗೋದು. ಬುದ್ಧಿವಂತಿಕೆಗೆ ಮತ್ತೊಂದು ಹೆಸರಾಗಿ ಕೆಲಸ ಕಾರ್ಯಗಳು. ನೀವು ಒಂದು ಸಾರಿ ನೀವು ಏನೂ ಮಾಡಬೇಡಿ, ಕಟ್ರಾಗ ಹೋಗಿ ಬನ್ನಿ, ಜಮ್ಮು ಕಾಶ್ಮೀರಕ್ಕೆ ಹೋಗಿ ಬನ್ನಿ, ತ್ರಿಪುರಾಗೆ ಹೋಗಿ ಬನ್ನಿ, ಮೇಘಾಲಯಕ್ಕೆ ಹೋಗಿ ಬನ್ನಿ, ಅಸ್ಸಾಂಗೆ ಹೋಗಿ ಬನ್ನಿ, ಚೈನಾ ಬಾರ್ಡ್ರಿಗೆ ಹೋಗಿ ಬನ್ನಿ. ಎಲ್ಲ ಕಡೆ ರೀ, ಒಂದು ಕಡೆ ಅಲ್ಲ, ಇಡೀ ದೇಶದಲ್ಲಿ, ಕೇವಲ ಒಂದು ರಾಜ್ಯ ಅಲ್ಲ, ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತ ಏನೆಲ್ಲ ಮಾಡ್ತಾ ಇರುವಾಗ 10 ರೂಪಾಯಿ ಜಾಸ್ತಿ ಮಾಡಿದ್ದೀರಿ ಅಂತೀರಿ. ಬರಕಾದಾಗ ಸಿದ್ದರಾಮಯ್ಯನವರು ಬೀದಿಲಿ ಹೋಗೋದಕ್ಕೆಲ್ಲಾನು ಇದು ಮಾಡ್ತಾರೆ. ನಾನು ಮಂತ್ರಿ ಇದ್ದಾಗ, ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದಾಗ 50 ರೂಪಾಯಿ 100 ರೂಪಾಯಿ ಪೇಮೆಂಟ್ ಮಾಡಿ ಯಾರಪ್ಪ ಮಾಡಿದ್ದು? 50 ರೂಪಾಯಿ 100 ರೂಪಾಯಿ ಮಾಡಿ ಇಡೀ ಬೆಂಗಳೂರಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಇದ್ದಿತ್ತು. ಅದಕ್ಕೆ ನೀವು ಮಾಡ್ತಾ ಇದ್ದೀರಲ್ಲ ಇವತ್ತು ಕಾಯ್ದೆಗಳು, ನನಗನ್ನಿಸ ಪಾಪ ಜನಕ್ಕೆ ಏನು ಗೊತ್ತಿಲ್ಲರಿ, ಒದ್ದಾಟ ಆಡ್ತಾ ಇದ್ದಾರೆ. ಆದ್ದರಿಂದ ನನಗೆ ತಿಳಿದ ಮಟ್ಟಿಗೆ ರೈಲ್ವೆ ಮತ್ತು ಭಾರತ ಸರ್ಕಾರ, ನರೇಂದ್ರ ಮೋದಿಯವರು ಸಾಮಾನ್ಯ ಜನರ ಭಾವನೆಗಳಿಗೆ ಒಂದು ಸಣ್ಣ ಅಪಚಾರ ಕೂಡ ಆಗದಂಗೆ ನಡ್ಕೋತೀವಿ. 12 ವರ್ಷ ಆಗೈತೆ ಇದಾಗಿ, ಸರ್ವೆ ಆಗಿ 12 ವರ್ಷ ಆಗೈತೆ. ನೋಡಿ, ನನಗೆ ಕೋಸ್ ಫ್ಯಾಕ್ಟ್ರಿ ಆಗಿದೆ ಅಂತ ಅಂದ್ಬಿಟ್ಟು ಮುನಿಯಪ್ಪ ಸಾಹೇಬರು ನಮಗೆ 1200 ಎಕರೆ ಜಾಗ ಕೊಡಿ ಅಂತ ಕೇಳ್ಕೊಂಡು, ಅದಾದಮೇಲೆ ಅಣ್ಣ ರೆಡಿ ಇದೆ ಕಣೋ ಅಂತ ಅಂದರು. ಇನ್ನೊಂದು 2014 ಜನವರಿಯಲ್ಲಿ ಇದು ನಮ್ಮ ಸರ್ಕಾರ ಬರೋಕ್ಕೆ ಮುಂಚಿತವಾಗಿ ಅನುಮೋದನೆ ಆಯಿತು. ಅನುಮೋದನೆ ಆಗಿ 1200 ಎಕರೆನ ರಾಜ್ಯ ಸರ್ಕಾರದಿಂದ ಭೂಮಿ ಅಂತ ಹಸ್ತಾಂತರ ಮಾಡೋಕ್ಕೆ ವಿನಂತಿ ಮಾಡಿದ್ರು. ಹಸ್ತಾಂತರ ಇವತ್ತವರೆಗೂ ಆಗಿಲ್ಲ. ಆಮೇಲೆ ಮಾಡ್ರನ್ ಕೋಚ್ ಫ್ಯಾಕ್ಟ್ರಿನ ಮಾಡಬೇಕು ಅಂತ ಅವತ್ತು ಮಾಡಿದ್ದು. ಇದಾದ ಮೇಲೆ ಮಾಡ್ರನ್ ಕೋಚ್ ಫ್ಯಾಕ್ಟ್ರಿ ರಾಯ್ಬರೇಲಿ ಒಂದು,
ಮತ್ತೆ ಕಪ್ಪುಲ ಥರ ಅಂತಾರೆ ಪಂಜಾಬ್ನಲ್ಲಿ ಒಂದು, ಇನ್ನೊಂದು 3 ಕಡೆನೂ ಮಾಡಿ ಅಲ್ಲಿ ಈಗಾಗಲೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಕೋಚ್ ಫ್ಯಾಕ್ಟ್ರಿಗಳು ನಡೀತಾ ಇದೆ. ಮೊನ್ನೆ ಮುನಿಯಪ್ಪ ಸಾಹೇಬರು ನಮ್ಮ ಆಫೀಸ್ ಬಂದಿರು, ನನಗೆ ಭಾರಿ ಬೇಕಾದಂಥ ನಮಗೆಲ್ಲ ಹತ್ತಿರದ ಒಬ್ಬ ಹಿರಿಯರು. ನಾನು ಅವ್ರಿಗೆ ಇಷ್ಟೇ ಕೇಳಿದೆ, ಕಾರ್ಖಾನೆ ಬೇಕು, ಅದು ಜಾಗ ಕೊಡೋಣ, ನೀವು ಜಾಗ ಕೊಡಿ, ನಾನು ಹೇಗಾರು ಮಾಡಿ ಏನಾದ್ರು ಒಂದು ಕಾರ್ಖಾನೆ ಅಲ್ಲಿ ತರ್ತೀನಿ ಒಳ್ಳೇದು ಅಂತ ಹೇಳ್ಬಿಟ್ಟು ನಾವೇನೆಲ್ಲ ಮಾಡಿದ್ವು. ಆದರೆ ಇವತ್ತವರೆಗೂ ಮಾಡಲಿಲ್ಲ. ಕೊನೆಗೆ ಈ ಪ್ರಾಜೆಕ್ಟನ್ನ ಮೊನ್ನೆ ಮೀಟಿಂಗ್ ಮಾಡಿ ನಮ್ಮ ಅಧಿಕಾರಿಗಳು, ಚೀಫ್ ಸೆಕ್ರೆಟರಿ ಲೆವೆಲಲ್ಲಿ ಅಧಿಕಾರಿಗಳು ಮಾಡಿ, ನಾವು ಜಾಗ ಕೊಡೋಕೆ ನಮ್ಮ ಕೈಲಿ ಆಗೋದಿಲ್ಲ, ಅಷ್ಟೊಂದು ದುಡ್ಡಿಲ್ಲ ನಮ್ಮ ಹತ್ರ, ಆ ಪ್ರಾಜೆಕ್ಟ್ ನಮ್ಗೆ ನಾವು ಹೆಲ್ಪ್ಲೆಸ್ ಅಂತ ಅಂದ್ಬಿಟ್ಟು ಆದಮೇಲೆ ಅದು ಹಂಗೆ ಇದೆ. ನಾನು ಮೊನ್ನೆನೂ ಕೂಡ ಮುನಿಯಪ್ಪ ಸಾಹೇಬ್ರು ಸಿಕ್ಕಿದಾಗ ಹೇಳಿದೆ, ನನಗೆ 1200 ಎಕರೆನ ಭಾರತ ಸರ್ಕಾರಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಹಸ್ತಾಂತರ ಮಾಡ್ಸೋಣ, ಅದಾದ 15 ದಿವಸ 1 ತಿಂಗಳಿಗೆ ನಾನು ಏನು ಮಾಡಬೇಕು, ಸಾವಿರಾರು ಜನ ಒಂದಷ್ಟು ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಏನು ಮಾಡಬೇಕು ಅದು ನಿಮ್ಮ ಜೊತೆಲೆ ಕೂತ್ಕೊಂಡು ಚರ್ಚೆ ಮಾಡ್ತೀನಿ ಅಂತಿದ್ದೀನಿ. ಮಾತಿನೆಲ್ಲ ಉಳಿದಿದೆ. ನನಗನ್ನಿಸ್ತದೆ ಯಾವುದೇ ಪ್ರಸ್ತಾವನೆಗಳು ಪುಸ್ತಕದಲ್ಲಿ ಬಂದು ಆದೇಶ ಆಗಿ ಅಧಿಕೃತವಾಗಿ ಇದು ಬರೋ ತನಕ ನಾವೇನು ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಎಲ್ಲವೂ ಕೂಡ ಬಾಯಿ ಮಾತಿನಲ್ಲೇ ಇದೆ. ನಂದು ಕೂಡ ಇವಾಗ ಏನು ಹೇಳಿದೆ ಅದು ಬಾಯಿ ಮಾತಿನಲ್ಲೇ ಇದೆ. ಇದು ಅಥೆಂಟಿಕೇಟೆಡ್ ಆಗಿ ನಮ್ಮ ಹತ್ರ ಯಾವುದು ಕೂಡ ಮಾಹಿತಿ ಇಲ್ಲ. ಆ ಥರದ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರ ನಮಗೆ ಪುರಸ್ಕಾರ ಮಾಡಿಲ್ಲ. ಒಬ್ಬ ಮಂತ್ರಿ ಇದ್ದೀನಿ, ಜಲಶಕ್ತಿ ಮತ್ತು ರೈಲ್ವೆ ಇಲಾಖೆ ನೋಡ್ತಾ ಇದ್ದೀನಿ. ನನ್ನ ಕರ್ತವ್ಯ, ನಾನು ನನ್ನ ಪಕ್ಷ, ನನ್ನ ನಾಯಕ ನಮಗೇನು ಕರ್ತವ್ಯ ಕೊಟ್ಟಿದೆ ಅದು ಮಾಡ್ತಾ ಇದ್ದೀನಿ. ಅದೆಲ್ಲ ನಮ್ಮ ಹೈಕಮಾಂಡ್ನವರು, ನಾಯಕರುಗಳು ಆ ಭಾಗದಲ್ಲಿ ಇವತ್ತು ಏನೆಲ್ಲ ಬದಲಾವಣೆ ಮಾಡೋದು, ಮತ್ತೊಂದು ಮಾಡೋದು ನಮ್ಮ ಸಂಬಂಧನೇ ಇಲ್ಲ. ಅದು ನೀವು ನಾನು ಕೇಳಿದ್ದು ತಪ್ಪೇ. ನೀವು ವಿಚಾರದಲ್ಲಿ ನಿಮಗೆ ಇದೆ ಶಕ್ತಿ ಇದೆ ಅಂತ ಹೇಳಿ ಒಂದು ನಿಮಿಷ ತಾಳಪ್ಪ, ಇದೆಯೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ, ನೀನು ಹೇಳ್ಬೇಕದನ್ನ. ಬಟ್ ಒಂದು, ನಾನು ಆ ಥರ ಯಾವುದಕ್ಕೂ ಆಸೆ ಪಟ್ಟವನು ಅಲ್ಲ. ಪಕ್ಷದ ನಾಯಕರು, ಪಕ್ಷದ ತೀರ್ಮಾನ ನಾವು ತಲೆ ಬಾಗ್ದೇವ್ರು. ಏನು ನಾಳೆ ಬೆಳಗ್ಗೆ ನನಗೆ ಹೋದ ಸಾರಿ 2023ರಲ್ಲಿ ಅಮಿತ್ ಶಾಜಿಯವರು ನಮ್ಮ ಮನೆಗೆ ಬಂದರು. ಗೋವಿಂದಣ್ಣ ನಿಮ್ಗೆ ಗೊತ್ತು, 3:30 ಗಂಟೆ ಇದ್ದರು. ನನಗೆ ಹೇಳಿದ್ರು ಸಿದ್ದರಾಮಯ್ಯನವ್ರ ಕಂಟೆಸ್ಟ್ ಕೆ ಜಿ ಅಂತಂದರು. ಕಂಟೆಸ್ಟ್ ಮಾಡಿದೆ. ಅದಾದಮೇಲೆ ಏನೇನಾಯಿತು ಅಂತ ದೇಶಕ್ಕೆ ಗೊತ್ತು, ನನಗೇನು ಬೇಜಾರಾಗಲ್ಲ. ಅದಾದಮೇಲೆ ತುಮಕೂರಿಗೆ ಹೋಗು ಅಂದರು, ತುಮಕೂರಿಗೆ ಹೋದೆ. NDA ಆಯಿತು, ದೇವೇಗೌಡರು ಸಾಹೇಬ್ರದ್ದು ಪಾರ್ಟಿ, ನಾವು ಕುಮಾರಸ್ವಾಮಿ ಪಾರ್ಟಿ, ನಮ್ಮ ಪಾರ್ಟಿ 1,76,000 ಲೀಡ್ನಲ್ಲಿ ಗೆದ್ದುಕೊಂಡೆ. ಅದಾದಮೇಲೆ ಇಬ್ಬರು ಮುಖ್ಯಮಂತ್ರಿಗಳು ಗೆದ್ದಿದ್ರು ಲೋಕಸಭೆಗೆ, ಅವರಿಬ್ಬರನ್ನು ಬಿಟ್ಟು ನನ್ನನ್ನೇ ಮಂತ್ರಿ ಮಾಡಿದ್ರು. ಇಂಥದ್ದು ಏನೆಲ್ಲ ಇರ್ತದೆ, ಅದೃಷ್ಟ, ಹಣೆ ಬರ, ಒಳ್ಳೆತನ. ಕೊಟ್ಟರೆ ಒಪ್ಕೊಂತೀರಾ ಅಂತ ಅಲ್ಲ, ಒಂದು ನಿಮಿಷ ತಾಳು. ನಾನು ಯಾರಪ್ಪ? ಇದು ದೇಶ ಸೂಚನೆ ಕೊಡೋರು ಪಕ್ಷದ ಸಿದ್ಧಾಂತ, ಪಕ್ಷದ ಸಂದೇಶ. ನಾನು ತಲೆಬಾಗಿದ್ರಿಂದ ನಾನು ಗೋವಿಂದ ನಗರದಲ್ಲಿ ನಿಂತು ನನಗೆ ಯಾರು ಸೋಲ್ಸಾರಪ್ಪ? ನಾನು ಲೆಕ್ಕ ಓಟೆ ಕೇಳಬೇಕಾಗಿಲ್ಲ, ನಾನು ಮಾಡಿರೋ ಅಷ್ಟು ಒಳ್ಳೆ ಕೆಲಸಗಳಲ್ಲಿ. ಆಗಿಂದ ನನಗೆ ಪಕ್ಷ ದೊಡ್ಡದು, ನಾಯಕರು ಏನು ಸಂದೇಶ ಕೊಡ್ತಾರೋ ಅದು ದೊಡ್ಡದು. ನಾನು ಆ ಥರ ಯಾವುದೇ ಅಧ್ಯಕ್ಷ ಮತ್ತೊಂದು ಮುಗಿದೊಂದಕ್ಕೆ ಆಶಾವಾದಿನೂ ಅಲ್ಲ, ಆಸೆ ಇಟ್ಕೊಂಡಿಲ್ಲ. ಪಕ್ಷದ ವರಿಷ್ಠ ಏನು ಹೇಳ್ತಾರೋ ಅದನ್ನ ಕೇಳ್ತಿಲ್ಲ. ನಾನು ಹೆಂಗೆ ಹೇಳಲಿಲ್ಲ, ನಾಯಕರು ಹೈಕಮಾಂಡ್ ಏನು ಹೇಳ್ತಾರೋ, ಪಕ್ಷ ಏನು ಹೇಳ್ತಾರೋ ಅದನ್ನ ಕೇಳ್ತೀನಿ. ಪಕ್ಷದ ಸಂದೇಶ, ಪಕ್ಷದ ನಾಯಕರು ಅವ್ರೇನು ಹೇಳ್ತಾರೋ ಅಷ್ಟೇ ನಮ್ದು, ನಂದು ವೈಯಕ್ತಿಕ ಇಲ್ಲ. ಇದೆ ಒಂದು, ನಾನು ಕೂಡ ಮಂತ್ರಿ ಆದಮೇಲೆ ಪ್ರಧಾನಿಗಳನ್ನ ಭೇಟಿ ಮಾಡಿ, ಕುಮಾರಸ್ವಾಮಿಯವ್ರ ಹತ್ರ ಮಾತಾಡಿ, ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಲೋಕಸಭಾ ಸದಸ್ಯರೆಲ್ಲ ಮಾಡಿ, ಮೊದಲು ಕನ್ನಡದಲ್ಲಿ ಎಕ್ಸಾಮಿನೇಷನ್ ಬರೋದಕ್ಕೆ ಅವಕಾಶ ಇರಲ್ಲ, ಅದನ್ನು ಪ್ರಾವಿಷನ್ ಮಾಡಿದ್ವಿ. ಮಾಡಿದ್ಮೇಲೆ ರಾಷ್ಟ್ರದ ಪ್ರಧಾನಿಗಳು ಎಲ್ಲ ರಾಜ್ಯಗಳಲ್ಲೂ ಕೂಡ ಆಯಾ ಭಾಷೆಯಲ್ಲೇ ಎಕ್ಸಾಮ್ ಅಪಾಯಿಂಟ್ಮೆಂಟ್ ಮಾಡೋದಕ್ಕೆ ಮಾಡಿದ್ದಾರೆ. ಇವತ್ತು ನಮ್ಗೆ ಇರೋದು D ಇಂದ C ಗ್ರೇಡ್ಗೆ ಹೋಗ್ತಕ್ಕಂಥದ್ದಕ್ಕೆ ಯಾವ ರೀತಿ ಮಾಡಬೇಕು ಏನು ಅನ್ನೋದು ಗೊಂದಲ ಇದೆ. ನಾನು ಅದ್ರ ಪರವಾಗಿ, ನನಗೆ ನಾರಾಯಣಗೌಡರು ಆದಿಯಾಗಿ ಅನೇಕ ಸಂಘಟನೆಗಳು ಮಾತನಾಡಿದ್ದಾರೆ. ನಮ್ಮ ತಾಜೇಸಿ ಸೂರ್ಯ, PC ಮೋಹನ, ಶೋಭಾ ಕರಂದ್ಲಾಜೆ, ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಮಾತಾಡಿದ್ದೀವಿ.